ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಈ ದಿನ ನಾವು ಬಿಕಾಂನ ಪ್ರಥಮ ಸೆಮಿಸ್ಟರ್ನ 3ನೇ ಅಧ್ಯಾಯವಾದ ಸುಧಾಮಪುರಿಯ ಕಸ್ತೂರ್ ಎಂಬ ಗದ್ಯದ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕಸ್ತೂರ್ಬಾ ಅವರು ತಮ್ಮ ತವರೂರದ ಪೋರಬಂದರ್ನ ಬಗ್ಗೆ ಹೇಗೆ ವರ್ಣಿಸಿದ್ದಾರೆ ಎಂಬುದನ್ನು ತಿಳಿಯೋಣ. ನಾನು ಸಮುದ್ರ ದಂಡೆಯ ಪೋರಬಂದರ್ನವಳು. ಒಂದೇ ಸಮ ಬೋರ್ ಬೋರ್ ಎನ್ನುವ ಕಡಲಿನ ಶಬ್ದ ಇವತ್ತಿಗೂ ನನ್ನ ಕಿವಿ ತುಂಬಿದೆ. ನಮ್ಮೂರಿಗೆ ಮೊದಲು ಪಾವ್ ಬಾಂದರ್ ಎಂಬ ಹೆಸರಿತ್ತಂತೆ. ಪಾವ್ ಎಂದರೆ ಒಂದು ರೀತಿಯ ರೊಟ್ಟಿ. ಗೋಧಿಯ ಪಾವ್ ಮಾಡಿ ಅರಬ್ ದೇಶಕ್ಕೆ ಕಳಿಸೋರಂತೆ. ನಮ್ಮೂರಿಗೆ ಕಮಾನಾದ ಉದ್ದನೆಯ ಸಮುದ್ರದ ದಂಡೆ ಇದೆ. ಸಮುದ್ರ ಆಳ ಇದೆ, ಅದಕ್ಕೆ ಹಡಗು ಬರ್ತಿದ್ವಂತೆ. ಕರಾವಳಿಯಿಂದ ಸ್ವಲ್ಪ ಒಳಗೆ ಹೋದರೆ ಭತ್ತ, ಕಾಳು, ಕಡ್ಡಿ ಬೆಳೆತಿದ್ರು. ಅವೆಲ್ಲ ನಮ್ಮೂರಿಗೆ ಬರ್ತಿದ್ವು. ಮುಂಬೈ ದೊಡ್ಡ ಬಂದರಾಗೋಕ್ಕೂ ಮೊದಲು ಆ ಸುತ್ತಿಗೆ ಪೋರ ಬಂದರೆ ಮುಖ್ಯ ಬಂದರಾಗಿತ್ತಂತೆ. ಒಂದು ಬದಿ ಸಮುದ್ರ, ಮತ್ತೊಂದು ಬದಿ ಸಣ್ಣ ಗುಡ್ಡ, ಬೆಟ್ಟ. ಅದರ ಮೇಲೆಲ್ಲ ಹಿಂದೂ ಪ್ರಣಾಮಿ ಜೈನ ಮಂದಿರಗಳಿವೆ. ಅವಾಗೆಲ್ಲ ಚಿರತೆ, ಸಿಂಹ, ಜಿಂಕೆಗಳು ಗುಡ್ಡದ ಮೇಲೆ ಇರೋವು. ಆಹಾರ ಹುಡುಕಿ ಕೋಳಿ, ನಾಯಿ, ಕುರಿ, ದನ ಎತ್ಕೊಂಡು ಹೋಗಕ್ಕೆ ಚಿರತೆಗಳು ಊರೊಳಗೆ ಬರೋವಂತೆ. ಸಮುದ್ರ ತೀರದಲ್ಲಿ ಫ್ಲೆಮಿಂಗೋ ಅಂತಾನೋ ಏನೋ ಕೆಂಪು ಕುತ್ತಿಗೆಯ ಬಾತುಕೋಳಿ ತುಂಬಾ ಇದ್ವಂತೆ. ಅದಲ್ಲದೆ ಮೈನಾ, ಬೆಳ್ಳಕ್ಕಿ, ಪಾರಿವಾಳ, ಮಂಗಟ್ಟೆ ಅಕ್ಕಿ ಎಲ್ಲ ಇದ್ವಂತೆ. ನಮ್ಮೂರಲ್ಲಿ ಎಲ್ಲಕ್ಕಿಂತ ಎದ್ದು ಕಾಣುತ್ತಿದ್ದುದು ಒಂದು ಎತ್ತರದ ದೀಪಸ್ತಂಭ, 90 ಅಡಿ ಎತ್ತರದ್ದು. ಅದು ನಮ್ಮೂರಲ್ಲಿ ಎಲ್ಲಿ ನಿಂತರೂ ಕಾಣಿಸ್ತಿತ್ತು. ಮೈಲುಗಟ್ಟಲೆ ದೂರದಿಂದ ನಾವಿಕರಿಗೂ ಅದು ಕಾಣಿಸ್ತಿತ್ತು. ಪೋರಬಂದರು ತುಂಬಾ ಚಂದದ ಊರು. ಮಳೆ, ಚಳಿ, ಸಕೆ ಯಾವ ಕಾಲನೇ ಇರ್ಲಿ ಬೆಚ್ಚಗೆ ಇರೋ ಊರು ನಮ್ದು. ಬಲು ಬೆವರು ಹರಿಸೋ ಕರಾವಳಿ ಹವೆ. ಮಳೆ ನಂಬುವುದೇ ಕಷ್ಟ. ಎಲ್ಲೋ ಒಮ್ಮೊಮ್ಮೆ ಒಂದೇ ಸಮ ಬರ್ರ ಅಂತ ಬಲು ಜೋರು ಬಂದು ಸುರಿದು ಬಿಡ್ತಿತ್ತು. ಇಲ್ವೇ ಇಲ್ಲ, ಬರೀ ಬೆವರು ಅನಿಯನಿಕೆ. ಕೆಲವೊಮ್ಮೆ ಮೋಡ ಗುಡುಗಿ ಹಾರಿ ಬಿಡ್ತಿತ್ತು. 2-3 ವರ್ಷಗಳ ಗಟ್ಟಲೆ ಮಳೆನೇ ಬರದೇ ಇದ್ದಿದ್ದು ಇದೆ. ದಬ ದಬ ಸುರಿದಿದ್ದೂ ಇಲ್ಲ. ಅದಕ್ಕೆ ನಮ್ಮೂರಲ್ಲಿ ಏನ್ ಮಾಡೋರು ಅಂದ್ರೆ, ನೆಲಕ್ಕೆ ಬೀಳೋ ಒಂದು ಹನಿಗೂ ದಂಡ ಆಗಬಾರದು ಹಾಗೆ ಹಿಡಿದಿಟ್ಟು ಬಳಸೋರು. ಮಳೆ ಎಂದರೆ ದೇವಲೋಕದ ಕರುಣೆ, ರಬ್ಕಿ ರಹಮತ್ ಅಂತಿದ್ರು ಸಾಧುಗಳು. ಹಾಗಾಗಿ ಹೆಚ್ಚು ಕಮ್ಮಿ ಎಲ್ಲ ಮನೆಗಳಲ್ಲೂ ಮಳೆಗಳನ್ನು ಇಟ್ಟುಕೊಳ್ಳೋ ಒಂದು ದೊಡ್ಡ ಕೊಟ್ಟ ಮನೆಯ ಬಾಗಿಲಲ್ಲೇ ನೆಗಟ್ಟಲೆ ಅಂದ್ರೆ ತೊಟ್ಟಿ ಇರೋದು. ಮಳೆ ಬರೋದು ತಡವಾದ್ರೆ, ಕೆಲವಿಷ್ಟು ಸಲ ಬಾರದೆ ಹೋದ್ರೆ ನೆಲದಡಿ ತೊಟ್ಟಿಗಳೇ ನಮ್ಮನ್ನು ಕಾಪಾಡ್ತಾ ಇದ್ವು. ಮಳೆ ಬಂದರೆ ವೈಶಾಖದಿಂದ ಶ್ರಾವಣದ ತನಕ ಬರ್ತಿತ್ತು. ಅದು ಎಲ್ಲರಿಗೂ ಖುಷಿಯ ಕಾಲ. ಮಳೆ ಬಂದಾಗ ನಮ್ಮ ಖುಷಿ ನೋಡ್ಬೇಕು ನೀವು. ಆಹಾಹಾ, ಮಳೆಯಲ್ಲಿ ನೆನೆಯೋ ಆನಂದವೇ ಬೇರೆ. ಜೊತೆಗೆ ಮಳೆ ದೇವರ ಪೂಜೆ ನಡೀತಿತ್ತು. ಮಳೆ ಆರ್ಭಟ ಜೋರಾದರೆ ಗಂಗೆಗೆ ಪೂಜೆ, ನೀರಿನ ಪೂಜೆ. ಹತ್ತಿರ ಸಮುದ್ರ ಬೇರೆ ಇತ್ತಲ್ಲ, ಮಳೆಗೆ ಸಮುದ್ರದ ಶಬ್ದ ಸೇರಿ ಗದ್ದಲ ಜಾಸ್ತಿ ಆಗ್ತಿತ್ತು. ನಾವು ಮನೆ ಒಳಗೆ ಹತ್ತಿದ್ದು, ನಕ್ಕಿದ್ದು, ಹಾಡಿದ್ದು ಯಾವುದು ಹೊರಗೆ ಕೇಳ್ತಾ ಇರ್ಲಿಲ್ಲ. ಆ ಮಳೆ ಗದ್ದಲಕ್ಕಿಂತ ಜೋರಾಗಿ ಮಳೆ ದೇವರ ವೇಷದವರು ಹಾಡು ಹೇಳ್ತಾ ಮನೆಗಳ ಮುಂದೆ ನಿಲ್ಲಿಸಿ ಅವರಿಗೆ ಹೆಣ್ಣು ಮಕ್ಕಳು ಆರ್ತಿ ಎತ್ತಿ ಬಾಯಿಗೆ ಸಿಹಿ ಒಣಹಣ್ಣು ತಿಂಡಿ ತಿನಿಸು ಹಾಕಿ ಮುಂದೆ ಕಳಿಸೋರು. ಆ ಮಳೆ ಗದ್ದಲಕ್ಕಿಂತ ಜೋರಾಗಿ ನಾವು ಹುಡುಗ ಹುಡುಗರಿ ಎಲ್ಲ ನೆನಿತಾ ಅವರ ಹಿಂದೆ ಹೋಗ್ತಿದ್ವಿ. ಕೆಲವೊಮ್ಮೆ ವಿಪರೀತ ಮಳೆ ಬಂದ್ರೂ ಕಷ್ಟವೇ. ನಮ್ಮೂರಲ್ಲಿ ಚಂಡಮಾರುತ, ಬಿರುಗಾಳಿ ಯಾವಾಗ್ಲಾದ್ರೂ ಶುರುವಾಗೋದು. ನನಗೆ ನೆನಪಿದ್ದ ಹಾಗೆ ಒಂದು ಸಲ ಹಾಗಾಗಿತ್ತು. ಸಿಕ್ಕಾಪಟ್ಟೆ ಗಾಳಿ, ಅದ್ರ ಜೊತೆ ಮಳೆ. ಅಷ್ಟು ಮಳೆ ಬೇಡ, ನಮ್ಗೆ ಹಿಡಿದಿಟ್ಟುಕೊಳ್ಳೋಕೆ ಆಗಲ್ಲ. ಆಗ ಮಳೆಗೆ ಹೋಗು 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 ಅಂತ ಗಟ್ಟಿಯಾಗಿ ಕೂಗಿ ಮನೆ ಮುಂದೆ ಕೆಂಡನ ಮೇಲಕ್ಕೆ ಎಸಿತಾ ಇದ್ವಿ. ಸಣ್ಣ ಹುಡುಗರನ್ನ ಬಟ್ಟೆ ಬಿಚ್ಚಿ ಹೊರಗೆ ಜಗುಲಿಯಲ್ಲಿ ನಿಲ್ಲಿಸಿ ಬೆಂಕಿ ಕೆಂಡನ ಹೊರಗಡೆ ಬಿಸಾಕೋಕೆ ಹೇಳ್ತಿದ್ವಿ. ಮಕ್ಕಳು ಚಡ್ಡಿ ಬಿಚ್ಚಿ ಕುಂಡೆನ ಆಕಾಶಕ್ಕೆ ತೋರಿಸೋರು. ಕುಡುಗೋಲನ್ನು ಬೆಂಕಿಗೆ ಹಿಡಿದು ಕೆಂಪಗೆ ಕಾಯಿಸಿ ಹೊರಗೆ ಮಳೆಗೆ ಹಿಡಿಯೋರು. ಹೊರಗೆ ತಲೆ ಕೆಳಗೆ ಮಾಡಿ ಹೊರಗೆ ಇಡೋರು. ಮನೆ ಮುಂದೆ ಹರಿಯೋ ನೀರಲ್ಲಿ ಎಲೆ ಮೇಲೆ ತುಪ್ಪ ಹಾಕಿ ತೇಲಿ ಬಿಡೋರು. ಹೀಗೆ ಮಳೆ ನಿಲ್ಲಿಸೋಕೆ ಏನೇನೋ ಮಾಡೋರು. ಇದೆಲ್ಲವುದರ ಜೊತೆಗೆ ಮಳೆನ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಗಳು ಹಾಕಿ ಮಳೆರಾಯನನ್ನ ಬೈಯೋರು. ಮನುಷ್ಯರ ಜೊತೆ ಜಗಳ ಆಡಿದಂತೆ ಮಳೆ ಜೊತೆಯಲ್ಲೂ ಜಗಳ ಆಡೋರು. ಕರಮಚಂದ ಗಾಂಧಿ ಅವರು ಕುರಿತಾಗಿ. ಕರಮಚಂದ ಗಾಂಧಿ ಅವರು 1849ರಲ್ಲಿ ದಿವಾನರಾಗಿದ್ದರು. ಕರಮಚಂದ ಗಾಂಧಿ ಅವರಿಗೆ 4 ಮದುವೆ. ಮೊದಲು 2 ಹೆಂಡತಿಯರು ಒಂದೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿ ತೀರಿಕೊಂಡ್ಬಿಡ್ತಾರೆ. ನಂತರ 3ನೇ ಮದುವೆ ಆಗ್ತಾರೆ. ಅವರಿಗೆ ಮಕ್ಕಳಾಗದ ಕಾರಣ ತಮ್ಮ 3ನೇ ಪತ್ನಿಯ ಅನುಮತಿ ಪಡೆದು ಪುತಲಿಬಾಯಿ ಅವರನ್ನ 4ನೇ ಮದುವೆ ಆಗ್ತಾರೆ. ಕರಮಚಂದ ಗಾಂಧಿ ಅವರ 3ನೇ ಹೆಂಡತಿ ಮತ್ತು ಪುತಲಿಬಾಯಿ ಅವರು ಒಟ್ಟಿಗೆ ಜೀವನ ಸಾಗಿಸ್ತಿರ್ತಾರೆ. ಕರಮಚಂದ ಗಾಂಧಿ ಅವರು ತುಂಬಾ ಮುಂಗೋಪಿಗಳಾಗಿರ್ತಾರೆ. ಬಹಳ ಶಿಸ್ತಿನ ಮನುಷ್ಯ ಅಂತ ಹೆಸರುವಾಸಿ ಕೂಡ ಆಗಿರುತ್ತೆ. ಆದರೆ ಇದೆಲ್ಲವುದರ ನಡುವೆ ಅವರು ಒಳ್ಳೆಯ ಗಂಡ ಆಗಿರ್ತಾರೆ. ಹೆಂಡತಿಯರಿಗೆ ಬಹಳ ಸಹಾಯ ಮಾಡೋದಂದ್ರೆ ಅಷ್ಟು ಇಷ್ಟ ಆ ಮನುಷ್ಯನಿಗೆ. ತಾನು ಹಿರಿಯ ಅಧಿಕಾರದಲ್ಲಿದ್ದರೂ ಗಂಡ ಹೆಂಡತಿಗೆ ಸಹಾಯ ಮಾಡೋದು ತುಂಬಾ ಅಪರೂಪ. ಮನೆಯಲ್ಲಿ ಮಾಂಸ, ಮದ್ಯ, ತಂಬಾಕು ಇವೆಲ್ಲವೂ ಕೂಡ ನಿಷೇಧ. ಅದನ್ನೆಲ್ಲ ಮುಟ್ಟುವುದು ಕೂಡ ಅಪರಾಧ ಎನ್ನುವಂತ ವಾತಾವರಣ ಇರುತ್ತದೆ. ಕರಮಚಂದ ಗಾಂಧಿ ಅವರು ಧಾರ್ಮಿಕ ಮನಸ್ಸಿನ ವ್ಯಕ್ತಿ ಆಗಿದ್ದರೂ ಧಾರ್ಮಿಕ ಆಚರಣೆಗಳನ್ನು ಮಾಡುವವರಾಗಿರಲಿಲ್ಲ.
ಅವರಿಗೆ ಕಾಯಕವೇ ಕೈಲಾಸ. ಅವರು ಕಾಯಕವೇ ಕೈಲಾಸ ಎಂದು ನಂಬುತ್ತಿದ್ದರು. ಅವರು ಜೈನ ಸಾಧುಗಳ ಸಂಪರ್ಕದಲ್ಲಿಯೂ ಸಹ ಇದ್ದರು. ಹಾಗೆ ಮುಂದುವರೆದು ನೋಡುವುದಾದ್ರೆ ಕಸ್ತೂರಿಬಾ ಅವರು ತಮ್ಮ ಅತ್ತೆಯಾದಂತಹ ಪುತಲಿಬಾಯಿ ಅವರ ಬಗ್ಗೆ ಕೂಡ ಈ ಲೇಖನದಲ್ಲಿ ವಿವರಿಸಿದ್ದಾರೆ. ಪುತಲಿಬಾಯಿ ಅವರು ಜುನಾಗಢ ಕಡೆಯ ಹೆಣ್ಣು ಮಗಳು. ಪುತಲಿಬಾಯಿ ಅವರು ಭೂಮಿ ಒಳಗೆ ಬೆಳೆದ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಅವರು ತಿನ್ನುತ್ತಿರಲಿಲ್ಲ. ಉದಾಹರಣೆ ಈರುಳ್ಳಿ, ಬೆಳ್ಳುಳ್ಳಿ, ಇನ್ನಿತರ ಪದಾರ್ಥಗಳನ್ನು ಅವರು ಸೇವಿಸುತ್ತಿರಲಿಲ್ಲ. ಪುತಲಿಬಾಯಿ ಹಾಗೂ ಕರಮಚಂದ ಗಾಂಧಿ ಅವರು 1857ರಲ್ಲಿ ಮದುವೆ ಆಗುತ್ತಾರೆ. ಪುತಲಿಬಾಯಿ ಅವರು ತುಂಬಾ ಧಾರ್ಮಿಕ ವ್ಯಕ್ತಿ. ಸತ್ಯ, ನ್ಯಾಯ, ನೀತಿ ಇವೆಲ್ಲವೂ ಕೇವಲ ಬಾಯಿ ಮಾತಾಗಿ ಮಾತ್ರ ಇರಲಿಲ್ಲ. ಪ್ರತಿಯೊಂದು ವಿಷಯದ ಬಗ್ಗೆಯೂ ತುಂಬಾ ಯೋಚನೆ ಮಾಡುತ್ತಿದ್ದರು. ಪುತಲಿಬಾಯಿ ಅವರಿಗೆ ಪೂಜೆ, ನೈವೇದ್ಯ, ವ್ರತ ಎಂದರೆ ತುಂಬಾ ಇಷ್ಟ. ಮಾಡಲಿಕ್ಕೆ ಯಾವುದು ಅತಿ ಕಷ್ಟವೋ ಅಂತಹ ವ್ರತವನ್ನೇ ಆಯ್ದು ಹಿಡಿತಾ ಇದ್ರು. ಉಪವಾಸ ಅಂತೂ ಅದೆಷ್ಟು ಮಾಡ್ತಿದ್ರು ಅಂದ್ರೆ ಲೆಕ್ಕನೇ ಇಲ್ಲ. ಪೂಜೆ ಇಲ್ಲದೆ ಇದ್ರೆ ಊಟನೂ ಇಲ್ಲ. ಹೀಗಿರುವಾಗ ಒಂದು ದಿನ ಒಂದು ವ್ರತ ಹಿಡಿದಿದ್ರು. ಪೂಜೆ ನೈವೇದ್ಯ ಆಗಿರಲಿಲ್ಲ ಅಂತ ಮನೆ ಮುಂದೆ ಬಂದೋರಿಗೆ ಊಟ ಕೊಡಲೇ ಇಲ್ಲ. ಪೂಜೆ ಆಗೋದ್ರಲ್ಲಿ ಬಂದವರು ಹೋಗ್ಬಿಟ್ರು. ತಗಳಿ, ನಮ್ಮ ಅತ್ತೆಗೆ ಅದೇ ಚಿಂತೆ ಹಿಡಿದು ಬಿಡ್ತು. ಹಸಿದು ಬಂದವರಿಗೆ ಪೂಜೆ ಆಗ್ಲಿ ಅಂತ ಊಟ ಕೊಡ್ಲಿಲ್ವಲ್ಲ, ಅದು ಸರಿನೋ ಅಲ್ವೋ ಅಂತ ಕೊನೆಗೆ ಹಿರಿಯರಲ್ಲಿ ಕೇಳಿ ಅನುಮಾನ ಪರಿಹಾರ ಮಾಡ್ಕೊಂಡ್ರು. ಯಾವಾಗ್ಲೂ ಭಜನೆ, ಉಪವಾಸ, ದೈವ ಸ್ಮರಣೆ ಅದ್ರಾಚೆ ಅವರ ಮನಸ್ಸು ಹರಿತಾನೇ ಇರಲಿಲ್ಲ. ಅವರ ಮನಸ್ಸಲ್ಲಿ ರಾಜ ಮಹಾರಾಜರಿಗೆ ಜಾಗವೇ ಇರಲಿಲ್ಲ. ಸಂತರು, ಯೋಗಿಗಳಿಗೆ ಮಹಾರಾಜ್ ಅಂತ ಕರೆಯೋರು. ಪುತ್ಲಿಬಾಯಿ ಅವರು ಸಂತರನ್ನು ಎಷ್ಟು ಗೌರವಿಸ್ತಾ ಇದ್ರು ಅಂದ್ರೆ ನಮ್ಮ ಮನೆಗೆ ಅವಾಗವಾಗ ವೈಷ್ಣವ ಸಾಧುಗಳು, ಜೈನ ಸಾಧುಗಳು ಬರುತ್ತಿದ್ರು. ಬೇಚರ್ಜಿ ಅಂತ ಒಬ್ರು ಜೈನ ಸಾಧು ಅವಾಗವಾಗ ಬರೋರು. ತನ್ನ ಕಿರಿ ಮಗ ಮೋಕ ಲಂಡನ್ಗೆ ಹೊರಟು ನಿಂತಾಗ ಜಾತಿಯವರು ಸಮುದ್ರೋಲ್ಲಂಘನ ಆದರೆ ಜಾತಿ ಹೋಗುತ್ತೆ ಅಂತ ಗದ್ದಲ ಹಾಕುವಾಗ ಪುತಲಿಬಾಯಿ ಅವರು ಬೇಚರ್ಜಿ ಅವರನ್ನು ಕೇಳಿದ್ರು. ಆಗ ಬೇಚರ್ಜಿ ಅವರು ಎಲ್ಲ ಒಳ್ಳೆದಾಗಿ ಬರ್ತಾನೆ, ಕಳಿಸು ಅಂದ್ಮೇಲೆನೆ ಪುತ್ಲಿಬಾಯಿ ಅವರು ಅಂದಿದ್ದು. ಪುತಲಿಬಾಯಿ ಅವರು ಪ್ರಣಾಮಿ ಪಂಥ ಅನುಸರಿಸ್ತಾ ಇದ್ರು. ಪ್ರಾಣನಾಥಜಿ ಬರೆದ ಕುಲ್ಮಾನ್ ಸ್ವರೂಪ್ನ 14 ಗ್ರಂಥಗಳನ್ನು ಪವಿತ್ರ ಅಂತ ನಂಬುತ್ತಿದ್ರು. ಸಂಪೂರ್ಣ ಶಾಕಾಹಾರ, ಅಹಿಂಸೆ. ಅವರಿಗೆ ಜಾತಿ ಗೀತಿ ಇರಲಿಲ್ಲ. ರಾಧಾ ಕೃಷ್ಣ ಭಕ್ತರೆಲ್ಲ ಒಂದೇ ಎಂದು ನಂಬಿದ್ರು. ಹಾಗೆ ಮುಂದುವರೆದಂತೆ ಪ್ರಾಣನಾಥ ಮಹಾರಾಜ್ ಬಗ್ಗೆ ಮಾತನಾಡೋದಾದ್ರೆ, ಪ್ರಾಣನಾಥ ಮಹಾರಾಜರು ಕ್ಷತ್ರಿಯರಾಗಿದ್ರು. ಮೆಕ್ಕಾಗೆ ಹೋಗಿ ಬಂದಿದ್ರು. ಅದಕ್ಕೆ ಪ್ರಣಾಮಿ ಅನುಯಾಯಿಗಳು ಪೂಜೆಯಲ್ಲಿ ಮುಸಲ್ಮಾನ ಧರ್ಮದ ಅಂಶಗಳನ್ನು ಸೇರಿಸಿಕೊಂಡಿದ್ರು. ಪ್ರಣಾಮಿ ದೇವಾಲಯಗಳನ್ನು ಕುರಿತಾಗಿ ಹೇಳುವುದಾದ್ರೆ, ಕಸ್ತೂರ್ಬಾ ಅವರ ತಾಯಿ ಮನೆ ಕಡೆಯವರು ಪ್ರಣಾಮಿಗಳೇ. ಕಸ್ತೂರ್ಬಾ ಅವರ ಮನೆಯ ಹಿಂದೆಯೇ ಪ್ರಣಾಮಿ ದೇವಾಲಯ ಇತ್ತು. ಪ್ರಣಾಮಿ ದೇವಾಲಯಗಳಲ್ಲಿ ಮೂರ್ತಿಗಳು ಇರಲ್ಲ. ಗೋಡೆ ಮೇಲೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತಗಳಿಂದ ಮತ್ತು ಕುರಾನಿನಿಂದ ಆಯ್ದ ಉಕ್ತಿಗಳನ್ನು ಬರೆದಿರ್ತಾರೆ. ಜೋಕಾಲಿ ಮೇಲೆ 2 ಕುಲ್ಜಾಮ್ ಸ್ವರೂಪ್ ಪುಸ್ತಕ ಇಟ್ಟು ಮೇಲೆ ಛತ್ರ, ಚಾಮರ ನೇತು ಹಾಕಿರ್ತಾರೆ. ತೊಟ್ಟಿಲು ಜೋಕಾಲಿಗೆ ಕಟ್ಟಿದ ಲೋಹದ ಸರಪಳಿ ಹಿಡಿದು ತೂಗುವುದೇ ಪೂಜೆ. ಗದ್ಯದ ಕೊನೆಯ ಹಂತದಲ್ಲಿ ಗಾಂಧೀಜಿ ಅವರ ಮನೆಯ ಬಗ್ಗೆ ಮಾತನಾಡುವುದಾದ್ರೆ, ಕರಮಚಂದ ಗಾಂಧಿ ಅವರದು ಮೊದಲು ಹಳೆ ಮನೆ ಇತ್ತು. ಆನಂತರ ಮಹಡಿ ಮನೆ ಕಟ್ಟಿದ್ರು. ಕಸ್ತೂರ್ ಅವರ ಮನೆಯಿಂದ ಕೂಗಿದರೆ ಇತ್ತ ಕಾಬಾ ಗಾಂಧಿ ಅವರ ಮನೆಗೆ ಕೇಳಿಸ್ತಿತ್ತು. ಅಷ್ಟು ಹತ್ರ. ಕಡಲ ಮೇಲಿಂದ ಬರೋ ಗಾಳಿಗೆ ಮುಖವೊಡ್ಡಿ ನಿಲ್ಬಹುದು ಅಂತ ಉಪ್ಪರಿಗೆ ಮೇಲೆ ಕಿಟಕಿಯನ್ನು ಹಾಕಿಸ್ಕೊಂಡಿದ್ರು. ಸಮುದ್ರ, ಆಕಾಶ ಎರಡು ಸಮೃದ್ಧವಾಗಿ ಕಾಣಿಸೋ ಉಪ್ಪರಿಗೆ ಮನೆ. ನಮ್ಮಿಬ್ಬರ ಮನೆಗಳಷ್ಟು ಎತ್ತರದ ಅಷ್ಟೊಂದು ಕೋಣೆ ವ್ಯವಸ್ಥೆ ಇರುವ ಮನೆಗಳು ಹೆಚ್ಚಿಗೆ ಇರಲಿಲ್ಲ. ಉಳಿದೆಲ್ಲ ಮನೆಗಳು ಒಂದೇ ಕೋಣೆಯ, ಒಂದೇ ಮಹಡಿಯ ಮನೆಗಳಾಗಿದ್ರೆ ನಮ್ಮವು 3 ಮಾಳಿಗೆ ಮನೆ. ಮೇಲೆ ನಿಂತ್ರೆ ನೆಲದ ಮೇಲಿನ ಮನೆಗಳು, ಜನ, ದನ, ರಸ್ತೆ, ಸಮುದ್ರ, ಅಜೂರ್ ಪ್ಯಾಲೇಸ್, ದೀಪಸ್ತಂಭ ಎಲ್ಲವೂ ಕಾಣಿಸೋದು. ವಿದ್ಯಾರ್ಥಿಗಳೇ, ಇವತ್ತಾಗಿತ್ತು ಈ ಪ್ರಥಮ ಬಿಕಾಂನ 3ನೇ ಅಧ್ಯಾಯವಾದ ಕಸ್ತೂರ್ಬಾ ಅವರ ಪಾಠ. ದಿನ ಮುಂದಿನ ಅಧ್ಯಾಯದೊಂದಿಗೆ ಸೇರೋಣ. ಧನ್ಯವಾದಗಳು. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.